ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಒಂದು ಟ್ರಾವೆಲ್ ಆಗಿರುತ್ತೆ. ನಾವಿಲ್ಲಿ ಅಪ್ರಮ್ ಕಂಪ್ನಿ ಒಳಗೆ ವರ್ಕ್ ಮಾಡತ್ತೀವಿ. ಈಗ ಸದ್ಯಕ್ಕೆ ಇಲ್ಲೇ ಕಂಪ್ನಿ ಒಳಗೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಟೂರಿಗೆ ಹೊಂಟಿವಿ 2 ದಿನ. ಆ ಟ್ರಿಪ್ಪಿನ ಡೆಸ್ಟಿನೇಷನ್ ಬಂದು ಕೊಡೈಕೆನಾಲ್. ನಾವೀಗ ಆಲ್ರೆಡಿ ಇಲ್ಲಿ ಪಿಕಪ್ ಪಾಯಿಂಟ್ ಅಂತ ಬಂದು ನಿಂತೀವಿ. ಬಟ್ ನಮ್ಮ ಟೀಮ್ ಮೆಂಬರ್ಸ್ ಇನ್ನೂ ಒಬ್ಬೊಬ್ಬರು ಬರಾಕತ್ತಾರ. ಅವರೆಲ್ಲರೂ ಬಂದ ಮೇಲೆ ಹೋಗೋಕೆ ಶುರು ಮಾಡೋದು. ಇಲ್ಲಿಂದ ಡಿಸೆಂಬರ್ ಮಂತ್ ಬೇರೆ, ಅಲ್ಲಿ ಭಾಳ ಚಳಿ ಒಂದು ಐತೆ ಅಂತ ಹೇಳತ್ತಾರ. ನಾವು ಧೈರ್ಯ ಮಾಡಿ ಹೊಂಟಿವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಫ್ರಮ್ ಬೆಂಗಳೂರು ಟು ಕೊಡೈಕೆನಾಲ್. ಪಾಯಿಂಟ್ ಹಂಗೆ ಚೇಂಜ್ ಹಾಕೊತ ಹೊಂಟೈತಿ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಒಂದು ಭಾಳ ಐತಿ. ಅದಕ್ಕೆ ಆ ಡ್ರೈವರ್ ಎಲ್ಲಿ ಹೇಳ್ತಾರೆ ಅಲ್ಲೇ ಹೋಗ್ಬೇಕಾಗೈತಿ. ಇವರೆಲ್ಲ ನಮ್ಮ ಟೀಮ್ ಮೆಂಬರ್ಸ್. ನಾ ಎಲ್ಲರೂ ಬಂದಿಲ್ಲ, ಇನ್ನೂ ಸ್ವಲ್ಪ ಜನ ಬಂದಾರ. ಇದೇ ನಮ್ಮ ವೆಹಿಕಲ್. ಇದೇ ವೆಹಿಕಲ್ನಾಗ ನಾವು ಇವಾಗ ಟ್ರಿಪ್ ಅಂತಲ್ಲ, ಅರ್ಧ ಹೋಗಿ ಅರ್ಧ ಅಂದರೆ ಹೊಸೂರು ತನಕ ಹೋಗಿ ಹೊಸೂರಿಂದ ಮತ್ತೆ ವೆಹಿಕಲ್ ಚೇಂಜ್ ಮಾಡ್ಕೋಬೇಕು. ಅದು ವೆಹಿಕಲ್ ಯಾಕೆ ಚೇಂಜ್ ಮಾಡಕತ್ತಾರ ಅಂತೇಳಿ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಹೆಂಗೂ ಹೋಗಿ ಹೊಂಟೀವಿ ಈಗ. ಹತ್ರ 10:00 ಊಟ ಮಾಡ್ಕೊಂಡು ಗಾಡಿ ಬಿಟ್ಟಿದ್ವಿ. ಇಲ್ಲಿ ನಲ್ಲಂಪಲ್ಲಿ ಅಂತೇಳಿ ಒಂದು ಊರೈತಿ. ಅಲ್ಲಿ ಚಹಾ ಕುಡಿಯೋಕೆ ಒಂದು ಟೀ ಬ್ರೇಕ್ ತೊಗೊಂಡು ಇಲ್ಲಿ ಟೀ ಕುಡಿಯೋಕೆ ಬಂದೀವಿ. ಟೈಮ 1:30 ಆಗೈತಿ. ಈಗ ಜಸ್ಟ್ ಟೀ ಬ್ರೇಕ್ ಮುಗಿಸ್ಕೊಂಡು ಇವಾಗ ವಾಪಸ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡತ್ತೀವಿ. ಸೆಕೆಂಡ್ ಟೀ ಬ್ರೇಕ್ ತೊಗೊಂಡಿವಿ. ಇಲ್ಲೇ ದಿಂಡಿಗಲ್ ಸಮೀಪ ತೊಗೊಂಡಿವಿ. ಟೈಮ್ ಇವಾಗ ಬೆಳಿಗ್ಗೆ 6 ಗಂಟೆ ಆಗೈತಿ. ಇಲ್ಲಿಂದ ಕೊಡೈಕೆನಾಲ್ ಇನ್ನೂ 90 ಕಿಲೋಮೀಟ್ರ್ ಐತಿ. ಆ ಕೊಡೈಕೆನಾಲ್ ಮುಟ್ಟರುವಾಗ ಒಂದು ಗ್ರೂಪ್ ಫೋಟೋ ತೊಗೋಬೇಕಂತ ಮಾಡಿದ್ವಿ. ಬಟ್ ಅದು ಎಲ್ಲಿ ಆಗವಲ್ತು ಗ್ರೂಪ್ ಫೋಟೋ ತೊಗೊಳ್ಳೋದು. ಇಲ್ಲಂತೂ ಆಗಂಗಿಲ್ಲ ಈಗ. ಯಾಕಂದ್ರೆ ಒಂದಿಷ್ಟು ಜನ ಮಕ್ಕೊಂಡ್ರೆ ಒಂದಿಷ್ಟು ಜನ ಟೀ ಕುಡಿಯೋಕೆ ಬಂದೀವಿ. ನೋಡ್ಬೇಕು, ಕೊಡೈಕೆನಾಲ್ಗೆ ಹೋದ್ಮೇಲೆ ನೋಡೋದು ತೊಗೊಳ್ಳೋದು ಹಾಕತ್ತೆ ಇಲ್ಲೋ. ಇವಾಗ ಮತ್ತೊಂದು ಬ್ರೇಕ್ ತೊಗೊಂಡ್ವಿ. ಟೀ ಬ್ರೇಕ್ ಅಲ್ಲ, ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಗಾಡಿಗೆ. ಇದು ಯಾವ ಊರು ಅಂತ ಗೊತ್ತಾಗತ್ತಿಲ್ಲ, ಯಾಕಂದರೆ ಎಲ್ಲ ಹೆಸರು ಬರೀ ಮಲಯಾಳಂನಾಗ ಅದಾವೆ. ಬಹುಶಃ ಇನ್ನೊಂದು 50 ಕಿಲೋಮೀಟ್ರ್ ಇರ್ಬೇಕು ಕೊಡೈಕೆನಾಲ್. ನಮ್ಮ ಟೀಮ್ ಮೆಂಬರ್ಸನ್ನ ನಿಮ್ಗೆ ಪರಿಚಯ ಮಾಡ್ಬೇಕಂದ್ರೆ ಅವ್ರು ಯಾರೂ ಏನೋ ಎದ್ದೇ ಇಲ್ಲ, ಎಲ್ಲರೂ ಸ್ವಿಚ್ ಆಫ್ ಆಗ್ಯಾರ. ಎಂಟ್ರಿ ಆಗಿವೆ ಆಗಲೇ. ಇಲ್ಲಿ ಇವಾಗ ಇ ಪಾಸ್ ತೊಗೋಬೇಕು. ಅದನ್ನು ಇ ಪಾಸ್ ಕೊಡ್ತಾರಂತ, ಅದನ್ನ ತೊಗೊಳಕ್ಕೆ ಹೋಗ್ಯಾರ. ಅದನ್ನ ತೊಗೊಂಡು ಇವಾಗ ಕೊಡೈಕೆನಾಲ್ ಎಂಟ್ರಿ ಆಗ್ಬೇಕು. ಕೊಡೈಕೆನಾಲ್ ರೀಚ್ ಆಗಿವಿ. ಬೆಳಿಗ್ಗೆ 10 ಗಂಟೆ ಆಗೈತಿ. ಇಲ್ಲೇ ಒಂದು ಹೋಮ್ ಸ್ಟೇ ಬುಕ್ ಮಾಡಿತ್ತು, ಅಲ್ಲೇ ಬಂದೀವಿ. ಇವಾಗ ಬೆಳಿಗ್ಗೆ ಬೇಗನೆ ಬಂದಿದ್ವಿ. ಬಟ್ ಅಲ್ಲಿ ಘಾಟ್ ಸೆಕ್ಷನ್ ಒಳಗೆ ಆಕ್ಸಿಡೆಂಟ್ ಆಗಿತ್ತು. ಅದ್ರ ಸಲುವಾಗಿ ಬರೋದು ಲೇಟ್ ಆಯ್ತು. ಇವಾಗ ನಮ್ಮ ಹೋಮ್ ಸ್ಟೇ ತೋರಿಸ್ತೀನಿ ತಡ್ರಿ. ಇದೇ ನಮ್ಮ ಹೋಮ್ ಸ್ಟೇ. ಜಾಸ್ತಿನಿಲ್ಲ, ಒಂದು 3 ರೂಮ್ ಅದಾವು. ಇದೊಂದು ರೂಮು, ಇದೊಂದು ರೂಮು, ಇಲ್ಲೊಂದು ರೂಮ್ ಐತಿ. ಇದು ಈ ಹೋಮ್ ಸ್ಟೇದ ಬಾಲ್ಕನಿ ಅನ್ಸುತ್ತೆ. ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ. ಇವಾಗ ಫ್ರೆಶಪ್ ಆಗಿ ನೋಡ್ಕೊಳಕ್ಕೆ ಹೋಗ್ಬೇಕು. ಇವಾಗ ಮೇಲಿಂದ ಹೆಂಗೆ ಕಾಣ್ತತಿ ಅಂತ ನೋಡಂಬರ್ರಿ ಕೊಡೈಕೆನಾಲ್. ಇಲ್ಲಿ ಸುತ್ತ ಗ್ರೀನರಿನ ಐತಿ. ಬೆಳಗ್ಗೆ ನೋಡೋಕೆ ಸ್ವಲ್ಪ ಸಮಾಧಾನ ಆಗುತ್ತೆ ನೋಡ್ಕೊತಿದ್ರೆ ಗ್ರೀನರಿನ. ಪರ್ಫೆಕ್ಟ್ ಗ್ರೀನರಿ ಐತೆ ಎಲ್ಲ ಕಡೆ. ಸ್ವಲ್ಪ ಸ್ನೋ ಬಿದ್ದಿದ್ದಕ್ಕೆ ಸರಿಯಾಗಿ ಕಾಣತ್ತಿಲ್ಲ ಅನ್ಸುತ್ತೆ. ಇಲ್ಲಿ ಬಂದ 10 ಗಂಟೆಗೆ ಬಂದೀವಿ. ಇಲ್ಲಿ ಆಲ್ರೆಡಿ ಭಾಳ ಲೇಟ್ ಆಗೈತಿ. ಇವಾಗ ಹೋಗಿ ಫ್ರೆಶಪ್ ಆಗಿ ಹೋಗ್ಬೇಕು ನೋಡಕ್ಕೆ ಕೊಡೈಕೆನಾಲ್. ಇದು 2 ದಿನದ ಟ್ರಿಪ್ ಐತಿ. 1ನೇ ದಿನ ಇನ್ನೇನು ನೋಡ್ಬೇಕಂತೇಳಿ
ಅಂದ್ಕೊಂಡಿವಿ, ನೋಡಕ್ಕೆ ಹೋಗ್ಬೇಕು ಇವಾಗ. ಊರು ಭಾಳ ಪೀಸ್ಫುಲ್ ಐತಿ, ಮಂದಿ ಅದಾಗಲೂ ಗೊತ್ತಾಗಂಗಿಲ್ಲ. ಬಟ್ ಮಂದಿ ಅಂತೂ ಅದರ ಮನೆಗಳು ಭಾಳ ಅದಾವ, ಆದರೂ ಪೀಸ್ಫುಲ್ ಆಗೈತಿ. ಇವಾಗ ರೆಡಿಯಾಗಿ ಹೊಂಟಿವಿ, ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಟೀಮ್ನವರೆಲ್ಲ ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಇವಾಗ ಕೋಕರ್ಸ್ ವಾಕಿಗೆ ಬಂದಿವಿ. ಇವಾಗ ಇಲ್ಲೇ ಹೊಂಟಿವಿ ಕೋಕರ್ಸ್ ವಾಕ್ ಕಡೆ. ಇಲ್ಲಿ ನೋಡಿ, ಇದು ಮೌಂಟೇನ್ ವ್ಯೂ. ಇಲ್ಲಿ ಬರೀ ಸ್ನೋ ಕಾಣತೈತಿ, ಸ್ನೋ ಬಿಟ್ಟು ಮತ್ತೇನಿಲ್ಲ. ಇಲ್ಲಿ ಕೆಳಗೆ ವ್ಯೂಸ್ ಒಳಗೆ ಇಲ್ಲಿಗೆ ಬರ್ಬೇಕು ನೋಡ್ರಿ. ಮಧ್ಯಾಹ್ನ 1 ಗಂಟೆ ಆಗೈತಿ, ಆದರೂ ಇಷ್ಟೊಂದು ಸ್ನೋ ಐತಿ. ಇಲ್ಲಿ ಕೆಳಗಡೆ ಒಂದು ಊರೇ ಐತಿ, ಬಟ್ ಅಲ್ಲಿ ಸ್ನೋ ಇದ್ದಾಗ ಐತಲ್ಲ, ಅದಕ್ಕೆ ಕಾಣುವಲ್ತ. ಟೀಮಲ್ಲಿ ಒಂದು 21 ಜನ ಬಂದೀವಿ ನಾವು ಟ್ರಿಪ್ಪಿಗೆ. ಯಾರ್ಯಾರು ಬಂದೀವಿ ಅಂತೇಳಿ ನಿಮಗೆ ತೋರಿಸ್ತೀನಂತ. ಕೋಕರ್ಸ್ ವಾಕ್ ಮುಗಿಸ್ಕೊಂಡು ಇವಾಗ ಗುನಾ ಕೇವ್ಸ್ ಹತ್ರ ಹೊಂಟಿವಿ. ನಾವು ಬರುವಾಗ ಸ್ವಲ್ಪ ದಾರಿ ತಪ್ಪಿ ಈ ಕಡೆ ಬಂದಿದ್ವಿ, ಇವಾಗ ವಾಪಸ್ ಅಲ್ಲೇ ಹೊಂಟಿವಿ. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವಾಪಸ್ ಹೊಂಟಾರ, ಅವ್ರನ್ನೂ ತೋರಿಸ್ತೀನಿ ಅಂತ ನಿಮಗೆ. ಇವಾಗ ಹೋಗಾತಿರೋದು ಗುನಾ ಕೇವ್ಸಿಗೆಲ್ಲ. ಬ್ರ್ಯಾಂಟ್ ಪಾರ್ಕ್ ಅಂತ ಐತೆ ಒಂದಿಲ್ಲಿ, ಬೊಟಾನಿಕಲ್ ಗಾರ್ಡನ್, ಅಲ್ಲೇ ಹೊಂಟಿವಿ. ನಮ್ಮ ಟೀಮ್ ಮೆಂಬರ್ಸ್ನೇನು ಇಂಟ್ರಡ್ಯೂಸ್ ಮಾಡೋದಾಗೋದಿಲ್ಲ, ಸುಮ್ಮನೆ ಗ್ರೂಪ್ ಫೋಟೋ ಹಾಕ್ತೀನಿ. ಬೆಳಿಗ್ಗೆ ಕೋಕರ್ಸ್ ವಾಕಿಗೆ ಹೋಗಿದ್ವಿ, ಅಲ್ಲಿ ಗಿಡಗಳು ಅವೆಲ್ಲ ಇದ್ದು ಬರೀ. ಇವಾಗಿಲ್ಲ ಬ್ರ್ಯಾಂಟ್ ಪಾರ್ಕಿಗೆ ಬಂದಿವಿ. ಇದನ್ನ ನೋಡ್ಕೊಂಡು ಊಟಕ್ಕೆ ಹೋಗ್ಬೇಕು. ಟೈಮ್ ಇಲ್ಲ, 2:30 ಆಯ್ತು. ಈಗ ಫ್ಲವರ್ ಗಾರ್ಡನ್ ಬಂದೀವಿ, ಫ್ಲವರ್ ತೋರಿಸ್ತೀನಿ. ಈಗಷ್ಟೇ ಬ್ರ್ಯಾಂಟ್ ಪಾರ್ಕನ್ನು ನೋಡಿಕೊಂಡು ಇವಾಗ ಇದ್ರ ಪಕ್ಕದಲ್ಲಿರೋ ಒಂದು ಶಾಪಿಂಗ್ ಅಂಗಡಿ ಅದಾವ. ಇಲ್ಲಿ ಟೀನ್ರ ನೋಡ್ಕ್ಯಾಟ್ ಇಷ್ಟ ಅದು ಅಂದ್ರೆ ಶಾಪಿಂಗ್ ಮಾಡ್ಕೊಂಡು ಊಟಕ್ಕೆ ಹೋಗ್ಬೇಕು. ಇದೇ ಪಾರ್ಕ್ ಒಳಗೆ ಬೋಟ್ ಹೌಸ್ ಐತಿ, ಬೋಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. வசந்தே துணி எங்க வைக்கிறேன். ಗಾಯ್ಸ್, ಜಸ್ಟ್ ಇವಾಗ ತಾನೇ ನಾವು ಇವತ್ತಿನ ಡೇ 1 ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಈ ಡೇ 1 ಟ್ರಿಪ್ ಒಳಗೆ ನಾವು ಫಸ್ಟಿಗೆ ಈ ಕೊಡೈಕೆನಾಲಲ್ಲಿರೋ ಕೋಕರ್ಸ್ ವಾಕಿಗೆ ಹೋಗಿದ್ವಿ. ಅದಾದಮೇಲೆ ಬೊಟಾನಿಕಲ್ ಗಾರ್ಡನಿಗೆ ಹೋಗಿದ್ವಿ. ಅದಾದಮೇಲೆ ಬೋಟಿಂಗ್ ಮುಗಿಸ್ಕೊಂಡು ಅಲ್ಲೇ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ತಿಂದ್ಕೊಂಡು ಇವಾಗ ಬಂದಿದ್ದೀವಿ ಇಲ್ಲಿ. ಇವತ್ತು ನೈಟ್ ಕ್ಯಾಂಪ್ ಫೈರ್ ಹಾಕ್ಬೇಕನ್ನೋ ಪ್ಲ್ಯಾನ್ ಐತಿ, ಬಟ್ ಏನು ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಇವಾಗ ಸಾಯಂಕಾಲ 7 ಗಂಟೆ ಆಗೈತಿ. ಇವಾಗ ನೋಡ್ರೆ ವೆದರ್ 11-12 ಡಿಗ್ರಿ ಸೆಲ್ಸಿಯಸ್ ತೋರ್ಸಾಗತೈತಿ. ರಾತ್ರಿ ಹಾಕುವಂತ ಇದಕ್ಕಿಂತ ಕಡಿಮೆ ಹಾಕುವಂತ ಹೋಗತ್ತೀನಿ ನಾನು. 2, 1 ಸ್ಟಾರ್ಟ್. ಹೋಗೋದೇ ಇಲ್ಲ, ನಾನು ಹೋಗೋದಿಲ್ಲ. ಇಲ್ಲ ಇಲ್ಲ, ನಾನು Hi, good morning. Welcome back to our second day of trip. Now we are going for remaining place of Kodaikanal, which are not covered in yesterday trip. ಇವಾಗ ರೆಡಿಯಾಗಿ ಸೆಕೆಂಡ್ ಡೇ ಆಫ್ ಟ್ರಿಪ್ಪಿಗೆ ಹೊಂಟಿವಿ. ಟ್ರಿಪ್ ಒಳಗೆ ಏನೇನು ಕವರ್ ಮಾಡಿಲ್ಲ ಅವನ್ನೆಲ್ಲ ಇವತ್ತು ಕವರ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಸಲುವಾಗಿ ವೆಯ್ಟ್ ಮಾಡಕತ್ತಾರ. ಆಲ್ರೆಡಿ ಲೇಟ್ ಆಗೈತಿ, ಹೋಗ್ಬೇಕು ಇವಾಗ.
ತಡಿ. ಲೆಫ್ಟ್ ಒಳಗೆ ನಾವು ಫಸ್ಟ್ ಹೋಗಿದ್ದೆ ಗ್ರೀನ್ ವ್ಯಾಲಿ. ಅದಾದಮೇಲೆ ಇವಾಗ ನೋಡ್ಕೊಂಡಿದ್ದು ಪಿಲ್ಲರ್ ರಾಕ್ಸ್. ಆಲ್ರೆಡಿ ಟೈಮ್ 12 o'clock ಆಗೈತಿ. ಈಗ ಇಷ್ಟು ನೋಡ್ಕೊಂಡು ಬಂದೀವಿ. ಇವಾಗ ಇಲ್ಲಿಂದ ಮುಂದಿನ ಪ್ಲೇಸಿಗೆ ಹೋಗ್ಬೇಕು. ಯಾವ ಪ್ಲೇಸ್ ಅಂತ ಹೇಳಾಗತ್ತಿಲ್ಲ, ಬರೀ ಸಸ್ಪೆನ್ಸ್ನಾಗ ಇಟ್ಟಾರ. ಒಂಥರ ಥ್ರಿಲ್ಲಿಂಗ್ ಕೂಡ ಆಗತ್ತಿ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು. ರಾಕ್ಸ್ ನೋಡ್ಕೊಂಡ್ಬಂದು ಇವಾಗ ಗುಣ ಕೇವ್ಸ್ ನೋಡೋಕೆ ಹೊಂಟೀವಿ. ಅಷ್ಟೊಂದು ರಶ್ ಇಲ್ಲ. ಇವತ್ತು ಸಂಡೇ ಇದ್ರು, ನಾರ್ಮಲಿ ಇರೋಂಗೈತಿ. ಇವತ್ತು ಸಂಡೇ ಇದ್ರು. ಆ್ಯಕ್ಚುಲಿ ನಿನ್ನೆಗಿಂತ ಇವತ್ತೇ ಭಾಳ ಜಾಸ್ತಿ ಪ್ಲೇಸ್ ನೋಡಕತ್ತೀವಿ. ಇದು ಫಸ್ಟ್ ಗ್ಲಿಮ್ಸಮ್ಸ್ ಚಲೋ ಐತಿ ನೋಡಕ್ಕೆ. ಸುತ್ತಮುತ್ತ ಬರೀ ಫೈನ್ ಪ್ರಾಡಕ್ಟ್ಸ್ ಥರ ಐತಿ. ಇಲ್ಲಿ ಸುತ್ತಮುತ್ತ ಎಲ್ಲ ಬರೀ ಕಾಡುಗಳು ಐತಿ. ಇವಾಗ ಗುಣಕ್ಕೆ ಒಳಗೆ ಎಂಟ್ರಿ ಆಗಿವಿ. ನನಗೆ ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ನಡ್ಕೊಂಡು ಬಂದಂಗೆ ಅನ್ಸತ್ತಿ. ಯಾಕಂದ್ರೆ ಇಲ್ಲಿ ಭಾಳ ರಶ್ ಅಂತಿಲ್ಲ, ಬಟ್ ಅನ್ಸುತ್ತೆ ನಾವು ಒಂದು ಕಡೆ ಹೊಂಟೀವಿ, ನಮ್ಮ ಎದುರಿಗೆ ಒಂದು ಜನ ಬರತ್ತಾರ. ಹಿಂಗೆ ಅನ್ಸುತ್ತೆ. ನಾವು ಜಾತ್ರೆ ಒಳಗೆ ಹಿಂಗೆ ಅಡ್ಡಾಡ್ತಿರ್ತೀವಿ, ಹೋಳಾರಿ ಅಂತ ಅನ್ಕೊಂಡು ಅಡ್ಡಾಡ್ತಿರ್ತೀವಿ. ಇಲ್ಲಿ ಅದೇ ಥರ ಐತೆ, ಸಿಚುವೇಶನ್ ಇಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಹೊಂಟೀವಿ. ಸೀಸ್ ಮೈಕಲಿನ್ ಹರ್ಷಿತಾ ಫ್ರಮ್ ಶಿವಮೊಗ್ಗ. ಯಾರು ವರ್ಕಿಂಗ್ ಇನ್ ಆಫ್ಟರ್ ಓನ್ಲಿ. ಚೆನ್ನಾಗಿದೆ ವ್ಯೂಸ್ ಎಲ್ಲ. ಮತ್ತು ಜನರು ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ. ರಶ್ ಅನ್ಸುತ್ತೆ, ಬಟ್ ಏನು ಜನರು ಇರ್ಲಿಕ್ಕಂದ್ರೆ ನಮಗೆ ಅನ್ಸುತ್ತೆ ಯಾಕಾರ ಬಂದಿವಲ್ಲ ಅಂತೇಳಿ. ರಶ್ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ. ಅದ್ರ ಜೊತೆ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಸು ಅದಾರ ಇಲ್ಲಿ. ನಿಮ್ಮ ಕಡೆ ಏನಾರ ಇದೊಂದು ಹುಷಾರು ಇಟ್ಕೊರಿ. ಅವನ್ನ ಎಸೆನ್ಷಿಯಲ್ ವಸ್ತುಗಳನ್ನು, ಬ್ಯಾಗ್ಸ್ ಎಲ್ಲ ಇದೊಂದು ಹುಷಾರು ಇಟ್ಕೊಳ್ಳಿ. ಇದೇ ನೋಡಿದೆ ಫೋಟೋ ಸ್ಪಾಟ್ ಗುಣ ಕೇವ್ಸ್ ಒಳಗೆ. ಅದಕ್ಕೆ ಅವ್ರು ಏನೋ ಅಂತಾರ, ನಮ್ಗೆ ಸರಿಯಾಗಿ ಹೆಸರು ಗೊತ್ತಾಗಲ್ತದೆ ಗುಣ ಕೇವ್ಸ್ ಒಳಗಿರೋ ಪ್ಲ್ಯಾನ್ಸ್ಗಳಿಗೆ. ಬಂದಿವಿ. ಸ್ವಲ್ಪ ಇಲ್ಲಿ ಎಲ್ಲರ ರಶ್ ಖಾಲಿ ಆದಮೇಲೆ ನಾವು ಗ್ರೂಪ್ ಫೋಟೋ ತಗೊಂಡು ವಾಪಸ್ ಹೋಗ್ಬೇಕು. ಹರ್ ನೇಮ್ ಇಸ್ ಸಂಧ್ಯಾ. ಶಿ ಈಸ್ ಫ್ರಮ್ ಚಿಕ್ಕಮಗಳೂರು. ವಿ ಆರ್ ಬೋತ್ ಆರ್ ವರ್ಕಿಂಗ್ ಇನ್ ಬೆಂಗಳೂರು ಆಪ್ಟಮ್ ಕಂಪ್ನಿ ಸಿನ್ಸ್ June 30. ದಿಸ್ ಈಸ್ ಅ 360 ವ್ಯೂ ಆಫ್ ಗುಣ ಕೇವ್ಸ್. ಗುಣ ಕೇವ್ಸನ್ನು ಸ್ವಲ್ಪ ನೋಡಿಕೊಂಡು ಹತ್ಬೇಕು. ಯಾವ ಮಾರಿದ್ರೆ ಕೈಕಾಲು ಮುರ್ಕೊಳ್ಳೋದು ಗ್ಯಾರಂಟಿ. ವ್ಯೂ ಪಾಯಿಂಟ್ ಐತಿ, ಅಲ್ಲಿ ಹೋಗಾಕತ್ತಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ಆ ನಮ್ನಿ ಅಲ್ಲಿ ನೋಡ್ತಾ ಇದ್ರನ ಅಷ್ಟು ರಶ್ ಐತಿ. ಅಲ್ಲಿ ಹೋಗಿ ಏನು ನಿಂದ್ರಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಈ ಕಡೆ ಎಲ್ಲ ಚೆನ್ನಾಗಿದೆ. ಅಲ್ಲಿ ನೋಡ್ತಾ ಇದ್ದಾರಲ್ಲ, ಸೊ ಜೂಮ್ ಆಗಿದೆ ಅನ್ಸುತ್ತೆ. ಜೂಮ್ ಆಫ್ ಮಾಡ್ತೀನಿ. ದಿಸ್ ಸೈಡ್ ಲುಕಿಂಗ್ ವೆರಿ ಗುಡ್. ಮತ್ತು ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ವಿಡಿಯೋ. ಮಾನ್ಸೂನಲ್ಲಿ ಬಂದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಈಗ ಪರವಾಗಿಲ್ಲ ಅಂದರೂ ಬೆಸ್ಟ್ ವ್ಯೂಸ್ ಬರ್ತಾವೆ ಇಲ್ಲಿ ನೋಡ್ಕೊತ ಇದ್ರ. ಒಬ್ಬರು ಬರುತ್ತೆ ಎಲ್ಲ ಕಡೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಾರ ಈ ಕಡೆ. ಇಲ್ಲಿ ನೋಡ್ತೀವಿ ಅಂತ ಹೊಂಟಾರ, ಅದೇನು ನೋಡೋಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ. ಅಲ್ಲಿ ಈ ಪಾಯಿಂಟ್ ನೋಡಲೇಬೇಕಂತೇಳಿ ಬಂದೀವಿ. ನೋಡ್ಬೇಕು ಎಷ್ಟೊತ್ತಾಗತ್ತೆ ಅಲ್ಲಿ ಮೇಲೆ ಹೋಗಕ್ಕೆ. ಮುಂದಕ್ಕೆ ಹೋದ್ರೆ ಬೀಳ್ತೇವಪ್ಪ. ಇದು ಗುಣಕ್ಕೆ ಟಾಪ್ ಪಾಯಿಂಟಿಗೆ ಬಂದೀವಿ. ಇಲ್ಲಿಂದ ಹೆಂಗೆ ತೋರ್ಸಂತ ನೋಡ್ರಿ. ಇಲ್ಲಿ ಕೆಳಗೆ ಫುಲ್ ಫೋಟೋ ಶೂಟ್ ಮಾಡೋಕೆ ಬರೋಬ್ಬರಿ ಜಾಗ ಅದಾವ ಇಲ್ಲೆಲ್ಲ. ರಾತ್ರಿ
ಗುಣಾ ಕೇವ್ಸಲ್ಲಿ ಆಲ್ಮೋಸ್ಟ್ 1 hour ಸ್ಪೆಂಡ್ ಮಾಡಿ ಇವಾಗ ವಾಪಸ್ ಹೊಂಟಿವಿ. ಸಖತ್ ಎಂಜಾಯ್ಮೆಂಟ್ ಇರುತ್ತೆ ಇಲ್ಲಿ. ನಾನು ಸಖತ್ ಎಂಜಾಯ್ ಮಾಡಿದೆ. ಅಂದ್ಕೊಂಡಿದ್ದೆ ಎಂಜಾಯ್ ಮಾಡ್ಬೋದು ಅಂತ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಇಲ್ಲಿ. ಅದ್ರ ಜೊತೆಗೆ ಒಂದು ಮಂಗ ಯಾರ್ದೋ ಒಂದು ಬ್ಯಾಗ್ ಹೋಯ್ತಿತ್ತಂತೆ. ಇಲ್ಲಿ ಬಂದಾಗ ಸ್ವಲ್ಪ ಬ್ಯಾಗನ್ನ ಹುಷಾರಾಗಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಎಂಟ್ರಿ ಪಾಯಿಂಟ್ ಅಂತ ಬಂದು ವಾಪಸ್ ಎಕ್ಸಿಟ್ ಆಗಕ್ಕೆ. ಇಲ್ಲಿಂದ ಮುಂದೆ ಯಾವ ಪ್ಲೇಸ್ ಹೋಗ್ಬೇಕು ನೋಡ್ಬೇಕು. ಇವಾಗ ಎಕ್ಸಿಟ್ ಆದ್ವಿ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು. ಟೈಮ್ ಆಲ್ರೆಡಿ ಇಲ್ಲಿ 1 hour ಆಯ್ತು. ಇವಾಗ ನೋಡ್ಬೇಕು ಊಟಕ್ಕೆ ಹೋಗೋದಕ್ಕೋ ಇಲ್ಲ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದು. ಗುಣಾ ಕೇವ್ಸ್ ನೋಡ್ಕೊಂಡು ನೆಕ್ಸ್ಟ್ ಫೈನ್ ಫಾರೆಸ್ಟ್ ನೋಡ್ಬೇಕಂತೇಳಿ ಬಂದೀವಿ ಇಲ್ಲಿ. ಬಟ್ ಈ ಪ್ಲೇಸಿಗೆ ನಮ್ಮ ಟೀಮ್ನವರೆಲ್ಲ ಬಂದಿಲ್ಲ. ಕೆಲವರಿಗೆ ಕೈಕಾಲು ನೋವು ಮತ್ತು ಕೆಲವರಿಗೆ ಹೊಟ್ಟೆ ಹಸಿವು ಅಂತೇಳಿ ಅಲ್ಲೇ ಕುಂತಾರ ಬಸ್ ಒಳಗೆ. ಇವಾಗ ನಾವು ಆದಷ್ಟು ಬೇಗ ಇದನ್ನು ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವರು ಪಾಪ ಹೊಟ್ಟೆ ಹಸಿವು ಕುಂತಾರಲ್ಲಿ ನಮ್ಮ ಸಲುವಾಗಿ. ಇದನ್ನು ಆದಷ್ಟು ಬೇಗ ನೋಡ್ಕೊಂಡು ಊಟಕ್ಕಂತ ಹೋಗ್ಬೇಕು. ನೆಕ್ಸ್ಟ್ ಚಳಿ ಇವಾಗ ಸಣ್ಣಗೆ ಸ್ಟಾರ್ಟ್ ಆಗಕತ್ತೈತಿ. ಟೈಮ್ 2:30 ಆಗೈತಿ. ಈಗ ನಿನ್ನೆ ಮಧ್ಯಾಹ್ನ ಹಿಂಗಾಗಿತ್ತು. ಮಧ್ಯಾಹ್ನ ಬಿಸಿಲಿತ್ತು. ಮಧ್ಯಾಹ್ನ ಆದಮೇಲೆ ಫುಲ್ ಚಳಿ ಸ್ಟಾರ್ಟ್ ಆಗಿತ್ತು. ಇವಾಗಲೂ ಸಣ್ಣಗೆ ಸ್ಟಾರ್ಟ್ ಆಗೈತಿ. ಇವಾಗ ಆದಷ್ಟು ಬೇಗ ಇದನ್ನು ನೋಡ್ಕೊಂಡು ಊಟ ಮಾಡಿಕೊಂಡು ಇನ್ನೊಂದು 2 ಪ್ಲೇಸ್ ಅದಾವಂತ ಅವು ನೋಡ್ಕೊಂಡು ವಾಪಸ್ ಊರಿಗೆ ಹೋಗ್ಬೇಕು. ನಮ್ಮ ಟೀಮ್ನವರೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೊತೀನಿ. ಬಟ್ ಯಾರೂ ಕರೆಕ್ಟ್ ಸಿಗೋಲ್ರಿ. ಎಲ್ಲರೂ ಸಿಕ್ಕಾಗ ನಮಗದು ಏನೋ ಇವಾಗ ಮಾಡ್ಬೇಕು ಅನ್ಸಂಗಿಲ್ಲ. ಅದು ಮತ್ತೇನು ಮಾಡೋಕ್ಕಾಗಿರಂಗಿಲ್ಲ. ಅವಾಗ ನೋಡಿಲ್ಲ ಎಲ್ಲರೂ ಕೂಡಿ ಬಂದು ಇಲ್ಲಿ ಒಬ್ಬೊಬ್ರು ಅಡ್ಡಾಡಕತ್ತೀವಿ. ಇಲ್ಲಿ ನೋಡಿ ಇದು ತ್ರಿಮೂರ್ತಿ ಥರ ಕಾಣತೈತಿ. ಇದ್ರ ಹೆಸ್ರಿಗೆ ಏನು ಗೊತ್ತಿಲ್ಲ. ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನಂತ ಯಾರನ್ನ ಕೇಳಿ ತಿಳ್ಕೊಬೇಕು. ಈಗ ನೋಡ್ರಿ ಊರು ಬಿಟ್ಟು ಅಡ್ಡಾಡ್ರೆ ಸ್ವಲ್ಪ ಏನಾರ ಹೊಸ ಕಲಿತೀವಿ. ಇವಾಗ ಇಲ್ಲಿ ಬಂದ್ಮೇಲೆ ನಮಗೆ ಅನ್ಸಾಕತ್ತೈತಿ ಇಷ್ಟು ದಿನ ನಾವು ಲೈಫ್ ಹಾಳು ಮಾಡೀವಿ. ಚೆನ್ನಾಗಿ ಎಲ್ಲಿಲ್ಲ ಅಡ್ಡಾಡಬೇಕಿತ್ತು ಮೊದ್ಲು. ಅದೇನು ಮಾಡ್ಲಾರ ಸುಮಾರು 25 ವರ್ಷ ನೋಡ್ರಿ. ಮುಂಚೆ ಅಡ್ಡಾಡಿವಿ ಎಲ್ಲ ಕಡೆ. ಬಟ್ ಇವಾಗ ಈ ಥರ ಅಂದರೆ ಇವಾಗ ಟೀನೇಜ್ ಆದಮೇಲೆ ಈ ಕಡೆ 20 to 25 ಎಲ್ಲಿ ಹೋಗೇ ಇಲ್ಲ. ಬರೀ ಪ್ಲ್ಯಾನ್ ಮಾಡೋದು, ಲಾಸ್ಟ್ ಮೂಮೆಂಟಿಗೆ ಯಾರೋ ಒಬ್ಬ ಒಲ್ಲೆ ಅಂತೇಳಿ ಉಷ್ಟ್ರು ಬಿಡೋದು, ಮತ್ತು ಏನೋ ಒಂದು ಆಗೋದು. ಬರೀ ಇಂಥವು ಆಗಿದ್ದು. ಫಸ್ಟ್ ಟೈಮು ಒಂದು 5 ವರ್ಷ ಒಳಗೆ, 5 ವರ್ಷ ಅಲ್ಲ 3 ವರ್ಷ ಒಳಗೆ. ನಾವು ಲಾಸ್ಟ್ ಟೈಮ್ 22 ಒಳಗೆ ಒಮ್ಮೆ ಹೋಗಿದ್ವಿ. ಅದೇ ಲಾಸ್ಟ್. ಇವಾಗ 25 ಒಳಗೆ ಹೊಂಟಿವಿ ನಮ್ಮ ಟೀಮ್ನವ್ರು ಸೇರಿ. ಮುಂಚೆ ಕಾಲೇಜ್ನಾಗಿದ್ದಾಗ ಹೋಗಿದ್ನಿ, ಶಾಲೆಯಾಗಿದ್ದಾಗ ಹೋಗಿದ್ನಿ. ಇವಾಗ ವರ್ಕ್ ಮಾಡಕತ್ತೀನಿ. ವರ್ಕ್ ಮಾಡೋತ್ನಾಗ ಒಂದು ಫಸ್ಟ್ ಟೈಮ್ ಹೊಂಟಿವಿ. ಟ್ರಿಪ್ಪಿಗೆ ಬಂದೀವಿ. ಈಗ ಇಲ್ಲಿ 21 ಬಂದೀವಿ. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಅನ್ನೋಕ್ಕಿಂತ ಸೂಪರ್ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಇರೋ ಟೀಮ್ ಲೀಡರು ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಅದ್ರ ಜೊತೆ ನಮ್ಮ ಟೀಮ್ನವರಲ್ಲೂ ನಾವು ಬರೀ ಫ್ರೆಂಡ್ಸ್ ಅಂತ ಇಲ್ಲ, ಒಂದು ಫ್ಯಾಮಿಲಿ ಥರ ಇದ್ದೀವಿ. ಇಲ್ಲಿ ಬಂದಿರೋ ಎಲ್ಲರೂ ಒಂದು ಚಲೋ ಸ್ಪಾಟ್ ನೋಡ್ಕೊಂಡು ರೀಲ್ಸ್ ಮಾಡಕತ್ತಾರ. She is my friend, also my colleague, Mari ಅಂತ. ಅಷ್ಟು ನೋಡ್ಕೊಂಡು ಬಂದು ಇವಾಗ ಒಂದು ವ್ಯೂ ಪಾಯಿಂಟ್ ಐತಿ ಇಲ್ಲೇ, ಅಲ್ಲಿಗೆ ಬಂದೀವಿ. ಇದೊಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಇನ್ನೊಂದು ಪ್ಲೇಸಿಗೆ. ವ್ಯೂ ಪಾಯಿಂಟ್ ಈ ಥರ ಇರುತ್ತೆ, ಈ ಥರ ಇದೆ. ಇದೊಂದು ವ್ಯೂ ಪಾಯಿಂಟ್ ಅಷ್ಟೇ ಇಲ್ಲಿ, ಮತ್ತೆ ನೋಡೋಕ್ಕೇನಿಲ್ಲ. ಇದೊಂದು ಗೂಳಿ ಒಂದು ಐತಿ. ಇದು ಬಿಟ್ಟರೆ ಇಲ್ಲೊಂದು ಏನಂತ ಗೊತ್ತಿಲ್ಲ, ಇಲ್ಲಿ ಹತ್ತಿ ನೋಡೋದೈತಿ.
ಬಿಟ್ಟು ಮತ್ತೇನಿಲ್ಲ. ವ್ಯೂಸ್ ಮಾತ್ರ ಇಲ್ಲಿ ಸಖತ್ತಾಗಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇದು ಭೂಮಿ ಯಾವುದು ಆಕಾಶ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಆ ಲೆವೆಲ್ ಇಲ್ಲಿ ಸ್ನೋ ಐತೆ. ಗೊತ್ತಾಗೋದೇ ಇಲ್ಲ ಆಕಾಶ ಯಾವುದು ಭೂಮಿ ಯಾವುದು ಅಂತೇಳಿ. ಬೆಳಗ್ಗೆ ಎಲ್ಲ ನೋಡ್ಕೊಂಡು ಬಂದು ಇವಾಗ ಊಟಕ್ಕೆ ಅಂತ ಹೇಳಿ ಬಂದೀವಿ. ಆಗಲೇ ಹೇಳಿದ್ದ ವ್ಯೂ ಪಾಯಿಂಟ್ ಅದ್ರ ಹೆಸರು ಮೋಯರ್ ಪಾಯಿಂಟ್ ಅಂತೇಳಿ. ಇವಾಗ 4 ಗಂಟೆ ಆಗೈತಿ. ಇವಾಗ ಊಟಕ್ಕೆ ಬಂದಿವಿ. ಅಷ್ಟು ನೋಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಇಲ್ಲಿ ಫಾಲ್ಸ್ ನೋಡಕ್ಕೆ ಬಂದೀವಿ. ಈ ಪಾರ್ಕ್ ಹೆಸರು ಸಿಲ್ವರ್ ಕ್ಯಾಸ್ಕೇಡೆ ಪಾರ್ಕ್ ಅಂತ. ಸಾಯಂಕಾಲ ಫಾಲ್ಸ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊಂಟಿದ್ವಿ. ಇವಾಗ ತಳಪಟ್ಟಿ ಅನ್ನೋ ಊರಲ್ಲಿ ಊಟಕ್ಕೆ ಅಂದಿರ್ಸಾರ. ಟೈಮ್ 10:30 ಆಗೈತಿ ಇಲ್ಲಿ. ಇವಾಗ ಊಟ ಮಾಡ್ಕೊಂಡು ಡೈರೆಕ್ಟ್ ಊರಿಗೆ ಹೋಗ್ಬೇಕು, ಅಂದ್ರೆ ಬೆಂಗಳೂರಿಗೆ. ಜಸ್ಟ್ ಇವಾಗ ನಾವು ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರಿಗೆ ರೀಚ್ ಆಗೀವಿ. ಟೈಮ್ ಇವಾಗ ಬೆಳಿಗ್ಗೆ 6 ಗಂಟೆ ಆಗೈತಿ. ಟ್ರಿಪ್ಪಿನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಪೂರ್ತಿ. ಇಲ್ಲಿ ಹೋಗೋದ್ರಿಂದ ಹಿಡಿದು ಅಲ್ಲಿ ಸ್ಟೇ ಮಾಡಿ ಅಲ್ಲೆಲ್ಲ ಸುತ್ತಾಡಿ ವಾಪಸ್ ಬರೋ ತನಕ ತುಂಬ ಚೆನ್ನಾಗಿತ್ತು. ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ಮೈ ಟೀಮ್ ಮೆಂಬರ್ಸ್ ಹೂ ಮೇಡ್ ದಿಸ್ ಟ್ರಿಪ್ ಟ್ರೂಲಿ ಮೆಮೊರೇಬಲ್. ಇಲ್ಲಿಗೆ ಈ ವಿಡಿಯೋದ 1ನೇ ಭಾಗ ಮುಗೀತು. ಇನ್ನು ಉಳಿದಿದ್ದ ಭಾಗದಲ್ಲಿ ನಾನು ಈ ಟ್ರಿಪ್ಪಿಗೆ ಬರೋಕ್ಕೆ ನಮ್ಮೂರಿಂದ ನಾನು ಯಾವ ರೀತಿ ಬಂದೆ ಈ ಬೆಂಗಳೂರಿಗೆ ಅಂತೇಳಿ ಒಂದು ವ್ಲಾಗ್ ಮಾಡಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ನಮಸ್ತೆ. 1000 ಕೋಟಿ ಒಡೆಯರ್ರಿ, 1000 ಕೋಟಿ ಸರ್ದಾರ್ಗಳು. ಆದ್ರೆ ಮತ್ತೆ ಹವಾಯಿ ಚಪ್ಪಲ್ ಕಾಲಾಗ ಸಿಂಪಲ್. ನೋಡಿದ್ರೆ ಗಡ್ಯಾರ ಪಡ್ಯಾರ ಉಂಗ್ರ ಪಂಗ್ರ ಏನಾರ ಬ್ರಾಸ್ಲೆಟ ಏನ್ ಬೇಕಾದ ಹಾಕೋಬಹುದು. ಇಲ್ಲ, ತೋರಿಕೆಗಾಗಿ ಶ್ರೀಮಂತಿಕೆ ಅಲ್ರಿ, ಹೃದಯ ಶ್ರೀಮಂತಿಕೆದಿಂದ ಬರಬೇಕು. ಈ ಕುಟುಂಬದಲ್ಲಿ ಐತಿ. ದೇವರು ಶ್ರೀಮಂತಿಕೆ ಕೊಟ್ಟಾನ.